ಹೇ ಗಾಯ್ಸ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ನಮ್ಮ ರಾಜ್ಯದ ವಿಶ್ವವಿದ್ಯಾಲಯವೊಂದರಲ್ಲಿ ಎಂ ಫಿಲ್ ಹಾಗೇನೆ ಪಿ ಎಚ್ ಡಿಗೆ ಆಯ್ತಾ, ಪಿ ಎಚ್ ಡಿ ಆಸ್ ವೆಲ್ ಆಸ್ ಎಂ ಫಿಲ್ಗೆ ನೋಟಿಫಿಕೇಶನ್ ಆಗಿದೆ. ಸೊ ಹಾಗಾದ್ರೆ ಯಾವ ಯೂನಿವರ್ಸಿಟಿಯಲ್ಲಿ ನೋಟಿಫಿಕೇಶನ್ ಆಗಿದೆ, ಹಾಗೇನೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾ ಅಥವಾ ಆಫ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾ, ಲಾಸ್ಟ್ ಡೇಟ್ ಏನು, ಅಂಡ್ ವೆರಿ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಯ್ತಾ, ಎಲಿಜಿಬಿಲಿಟಿ ಕ್ರೈಟೇರಿಯಾಸ್ಗಳೇನು ಅಪ್ಲೈ ಮಾಡೋದಕ್ಕೆ, ಹಾಗೇನೆ ಸಬ್ಜೆಕ್ಟ್ ವೈಸ್ ಸೀಟ್ಗಳು ಎಷ್ಟಿದಾವೆ, ಹಾಗೇನೆ ಈ ಸಿ ಇ ಟಿ ಆಯ್ತಾ, ಈ ಪಿ ಎಚ್ ಡಿ ಹಾಗೇನೆ ಎಂ ಫಿಲ್ಗೆ ನೀವು ಸೇರ್ಕೋಬೇಕಂತಂದ್ರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂಡ್ ಇಂಟರ್ವ್ಯೂ ಯಾವ ರೀತಿ ಇರುತ್ತೆ, ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಮೇಡರ್ ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು, ದಿಸ್ ಇಸ್ ದ ಅಫಿಷಿಯಲ್ ನೋಟಿಫಿಕೇಶನ್ ಫ್ರಮ್ ಯೂನಿವರ್ಸಿಟಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಪಿ ಎಚ್ ಡಿ ಜೊತೆಗೆ ಎಂ ಫಿಲ್ ಪ್ರೋಗ್ರಾಮ್ನು ದೇ ಆರ್ ಇಂಟ್ರೊಡ್ಯೂಸಿಂಗ್ ಆಯ್ತಾ, ಎಂ ಫಿಲ್ ಹಾಗೇನೆ ಪಿ ಎಚ್ ಡಿ ಪ್ರೋಗ್ರಾಮ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಫಸ್ಟ್ ಆಫ್ ಆಲ್ ಎಲಿಜಿಬಿಲಿಟಿ ಕ್ರೈಟೇರಿಯಾಸ್ ಅಂತ ಏನು ಅಂತ ನೋಡೋದಾದ್ರೆ ನೋಡಿ ಮೇಡರ್ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಪಿ ಜಿ ಆಗಿರ್ಬೇಕಾಗುತ್ತೆ ಆಯ್ತಾ, ಮಾಸ್ಟರ್ಸ್ ಆಗಿರಬೇಕು. ನೀವು ಒಂದ್ ವೇಳೆ ಎಂ ಫಿಲ್ ನ ತೆಗೆದುಕೊಳ್ಬೇಕಂತಂದ್ರೆ ಆಯ್ತಾ, ಮಾಸ್ಟರ್ಸ್ ಡಿಗ್ರಿ ಅಥವಾ ಸ್ನಾತಕೋತ್ತರ ಪದವಿ ಅಂತ ಏನ್ ಹೇಳ್ತೀವಿ, ಸೊ ಅದನ್ನ ನೀವು ಪಾಸ್ ಆಗಿರಬೇಕು. ಎಷ್ಟು ಪರ್ಸೆಂಟ್ಲೆ, ಮಿನಿಮಮ್ 55% ಇರಬೇಕು ಫಾರ್ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಅಂಡ್ ಎಸ್ ಸಿ ಎಸ್ ಟಿ ಒ ಬಿ ಸಿ ನಾನ್ ಕ್ರಿಮಿಲಿಯರ್ ವಿದ್ಯಾರ್ಥಿಗಳು ಜೊತೆಗೆ ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳಾಗಿದ್ರೆ 50% ಈಸ್ ಇನಫ್ ಇನ್ ಯುವರ್ ಪಿ ಎಚ್ ಡಿ. ಪಿ ಎಚ್ ಡಿಗೆ ಏನು, ಪಿ ಎಚ್ ಡಿಗೆ ಯಾವ ರೀತಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಮಾಸ್ಟರ್ ಡಿಗ್ರಿ ಆಗಿರಬೇಕು ಒನ್ಸ್ ಅಗೇನ್ ಆಯ್ತಾ, ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಇಲ್ಲ ಅಂತಂದ್ರೆ ನಿಮ್ದು ಎಂ ಫಿಲ್ ಮುಗ್ದಿದ್ರೆ ಆಯ್ತಾ, ಪಿ ಎಚ್ ಡಿ ನಿಮಗೆ ಪಿ ಎಚ್ ಡಿಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಮಾಸ್ಟರ್ ಡಿಗ್ರಿಯಲ್ಲಿ ಮಿನಿಮಮ್ ಎಷ್ಟಿರಬೇಕು, 55% ಇರಬೇಕು ಅಂಡ್ 5% ರಿಲ್ಯಾಕ್ಸೇಷನ್ ಇರುತ್ತೆ ಅಥವಾ ಎಕ್ಸಂಪ್ಷನ್ ಇರುತ್ತೆ ಯಾರಿಗೆ, ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ನಾನ್ ಕ್ರಿಮಿಲೇಯರ್ ವಿದ್ಯಾರ್ಥಿಗಳಿಗೆ, ಜೊತೆಗೆ ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳಿಗೆ. ಹಾಗೆ ಮೇಡರ್ ಫ್ರೆಂಡ್ಸ್, ಮೋಡ್ ಆಫ್ ಪಿ ಎಚ್ ಡಿ ಪ್ರೋಗ್ರಾಮ್ ಆಯ್ತಾ, ವೆರಿ ಇಂಪಾರ್ಟೆಂಟ್ ನೋಡಿ, ಪಿ ಎಚ್ ಡಿ ಪ್ರೋಗ್ರಾಮ್ ಫುಲ್ ಟೈಮ್ ಇದೆನಾ ಅಥವಾ ಪಾರ್ಟ್ ಟೈಮ್ ಇದೆನಾ ಅಂತ ನಾವು ನೋಡೋದಾದ್ರೆ ನೋಡಿ, ಎರಡು ರೀತಿಯಿಂದ ನಿಮಗೆ ಅವೈಲೇಬಲ್ ಆಗಿದೆ ಆಯ್ತಾ, ಫುಲ್ ಟೈಮ್ನು ಇದೆ, ಅದೇ ರೀತಿಯಾಗಿ ಪಾರ್ಟ್ ಟೈಮ್ನು ಇದೆ. ಬಟ್ ಯಾರ್ಯಾರು ಪಾರ್ಟ್ ಟೈಮ್ ಮಾಡಬೇಕು ಅಂತ ಏನು ನಿಮಗೆ ಒಂದು ಇಂಟೆನ್ಷನ್ ಇರುತ್ತೆ, ಸೊ ದೇ ಮಸ್ಟ್ ಸಬ್ಮಿಟ್ ಸರ್ಟಿಫಿಕೇಟ್ ಅಥವಾ ಎನ್ ಒ ಸಿ ಅಂತ ಕರೀತಾರೆ ಫ್ರಮ್ ಯುವರ್ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಷನ್ ಅಥವಾ ಆರ್ಗನೈಸೇಷನ್ ಆಯ್ತಾ. ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಆ ಒಂದು ಆಫೀಸ್ ಅಥವಾ ಹೆಡ್ ಆಫ್ ಆಫೀಸ್ ಅಂತ ಹೇಳ್ತಾರೆ, ಸೊ ಅಲ್ಲಿಂದ ನೀವು ಎನ್ ಒ ಸಿ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋದಕ್ಕೆ ಒಂದು ಸರ್ವಿಸ್ ಸರ್ಟಿಫಿಕೇಟ್ ನ ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಒಂದು ಅಂಡರ್ಟೇಕಿಂಗ್ ಲೆಟರ್ ನ ನೀವು ಬರೀಬೇಕಾಗುತ್ತೆ ಆಯ್ತಾ. ಇಷ್ಟೆಲ್ಲ ಬರೆದು ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ ಹೂ ಆರ್ ವರ್ಕಿಂಗ್ ಕ್ಯಾಂಡಿಡೇಟ್ಸ್. ಅಥವಾ ನೀವು ಫುಲ್ ಟೈಮ್ ಮಾಡ್ಬೇಕಂತಂದ್ರೆ ಯು ಕ್ಯಾನ್ ಗೋ ಫಾರ್ ದ ಫುಲ್ ಟೈಮ್. ಹಾಗೇನೆ ಎಂಟ್ರೆನ್ಸ್ ಟೆಸ್ಟ್ ಆಯ್ತಾ, ಎಂಟ್ರೆನ್ಸ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ಪಿ ಎಚ್ ಡಿ ಜಸ್ಟ್ ನೀವು ಪಿ ಜಿಯಲ್ಲಿ 55% ಅಥವಾ 50% ತೆಗೆದುಕೊಂಡ್ರೆ ಡೈರೆಕ್ಟ್ ಆಗಿ ನಿಮಗೆ ಪಿ ಎಚ್ ಡಿ ಸೀಟ್ ಸಿಗೋಲ್ಲ ಆಯ್ತಾ. ಯು ಹ್ಯಾವ್ ಟು ಅಂಡರ್ ಗೋ ಫಾರ್, ಇಲ್ಲಿ ಹೇಳ್ತಾರೆ ನೋಡಿ, ಯು ಹ್ಯಾವ್ ಟು ಅಪಿಯರ್ ಫಾರ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ ಆಯ್ತಾ, ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ನೀವು ಅಟೆಂಡ್ ಆಗಬೇಕಾಗುತ್ತೆ. ಹಾಗೇನೆ ನೋಡಿ, ಕೆಲವೊಬ್ಬರಿಗೆ ಎಕ್ಸಾಮ್ಷನ್ ಇರುತ್ತೆ. ಏನಿದೆ ಎಕ್ಸಾಮ್ಷನ್ ಅಂದ್ರೆ, ಈ ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಎಂಟ್ರೆನ್ಸ್ ನ ಎಕ್ಸಾಮ್ ಬರೆಯುವಂತ ಅವಶ್ಯಕತೆ ಇರಲ್ಲ. ಸೊ ಹಾಗಾದ್ರೆ ಯಾರ್ಯಾರು ಅವರು ಅನ್ನೋದನ್ನ ನೋಡೋದಾದ್ರೆ ಯು ಜಿ ಸಿ ನೆಟ್ ಆಯ್ತಾ, ಯು ಜಿ ಸಿ ನೆಟ್ ಪಾಸ್ ಆದಂತ ಅಭ್ಯರ್ಥಿಗಳು ಅಥವಾ ಸಿ ಎಸ್ ಐ ಆರ್ ನೆಟ್ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ನಮ್ಮ ಕರ್ನಾಟಕದ ಸೆಟ್ ಆಯ್ತಾ, ಕರ್ನಾಟಕದ ಸೆಟ್ ಜೊತೆಗೆ ಗೇಟ್ ಎಕ್ಸಾಮ್, ಸೊ ಎಲ್ಲ ಪಾಸ್ ಆಗಿರ್ತಾರಲ್ವಾ, ಹಾಗೆ ಜೆ ಆರ್ ಎಫ್ ಅವಾರ್ಡಿ ಆಗಿದ್ರೆ, ಸೊ ಅವರಿಗೆಲ್ಲ ಏನಾಗಿರುತ್ತೆ, ಯಾವುದೇ ರೀತಿಯಾಗಿರುವಂತಹ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವಂತ ಅವಶ್ಯಕತೆ ಇಲ್ಲ. ಅವರಿಗೆ ಡೈರೆಕ್ಟ್ ಆಗಿ ಏನ್ ಮಾಡಬೇಕು ಹೇಳ್ತೇವೆ ಮುಂದೆ. ಓಕೆ ಮೇಡರ್ ಫ್ರೆಂಡ್ಸ್, ಅದೇ ರೀತಿಯಾಗಿ ದ ಎಂಟ್ರೆನ್ಸ್ ಟೆಸ್ಟ್ ಶಾಲ್ ಬಿ ಕಂಡಕ್ಟೆಡ್. ಎಷ್ಟು ಮಾರ್ಕ್ಸ್ ಅಂತೆ, ಮ್ಯಾಕ್ಸಿಮಮ್ 100 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್, 100 ಮಾರ್ಕ್ಸ್ಗೆ ನಿಮ್ಮ ಒಂದು ರಿಟರ್ನ್ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಟೋಟಲ್ ಆಗಿ ಎಂ ಸಿ ಕ್ಯೂಸ್ ಆಗಿರ್ತವೆ, ಯಾವುದೇ ರೀತಿಯಾಗಿರುವಂತಹ ಡಿಸ್ಕ್ರಿಪ್ಟಿವ್ ಅಥವಾ ವಿವರಣಾತ್ಮಕ ಪತ್ರಿಕೆಗಳು ಇರಲ್ಲ ಆಯ್ತಾ, ಎಲ್ಲವೂ ಟಿಕ್ ಮಾಡುವಂತಹ ಕ್ವಶನ್ಸ್ ಗಳೇ ಆಗಿರ್ತವೆ. ಅಂಡ್ ನೆಗೆಟಿವ್ ಇರ್ತಾವ ಅನ್ನೋದನ್ನ ನೋಡೋದಾದ್ರೆ ಯಾವುದೇ ಕಾರಣಕ್ಕೆ ನೆಗೆಟಿವ್ ಇರಲ್ಲ ಆಯ್ತಾ, ಯಾವುದೇ ಕಾರಣಕ್ಕೆ ನೆಗೆಟಿವ್ ಇರಲ್ಲ. ಅಂಡ್ 100 ಕ್ವಶನ್ ಇರ್ತವೆ 100 ಮಾರ್ಕ್ಸ್ಗೆ. ನೋಡಿ, ಅದರಲ್ಲಿ 50% ಕ್ವಶನ್ ಎಲ್ಲಿಂದ ಬಂದಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್, ರಿಸರ್ಚ್ ಮೆಥಡಾಲಜಿ ಆಯ್ತಾ, ರಿಸರ್ಚ್ ಮೆಥಡಾಲಜಿ. ನೋಡಿ, ರಿಸರ್ಚ್ ಮೆಥಡಾಲಜಿ ಅಂದ್ರೆ ಏನು, ಮೆಥಡಾಲಜಿಯನ್ನ ಯಾವ ರೀತಿ ಓದಬೇಕು ಅಂಡ್ ರಿಸರ್ಚ್ ಮೆಥಡಾಲಜಿಯ ಮೇಲೆ ವೇರಿಯಸ್ ನೋಟ್ಸ್ ಗಳನ್ನ ವಿ ವಿಲ್ ಅಪ್ಲೋಡ್ ವೆರಿ ಶಾರ್ಟ್ಲಿ. ಅಂಡ್ ಸೊ ರಿಸರ್ಚ್ ಮೆಥಡಾಲಜಿಯನ್ನ ಎಷ್ಟು ಈಸಿಯಾಗಿ ನಿಮಗೆ ಹೇಳಕ್ಕಾಗುತ್ತೆ, ವಿ ಟ್ರೈ ಟು ಟೀಚ್ ಯು. ಆಸ್ ವೆಲ್ ಆಸ್ ಮೈ ಡಿಯರ್ ಫ್ರೆಂಡ್ಸ್, 50% ಕ್ವಶನ್ಗಳು ಓಕೆ, 50% ರಿಸರ್ಚ್ ಮೆಥಡಾಲಜಿಯಿಂದ ಬರುತ್ತೆ ಅಂತ ಗೊತ್ತಾಯ್ತು. ಇನ್ನು 50% ಎಲ್ಲಿಂದ ಬರುತ್ತೆ ಅಂತ ನೋಡೋದಾದ್ರೆ ಕೋರ್ ಸಬ್ಜೆಕ್ಟ್. ಏನಿದೆ ಕೋರ್ಸ್, ನಿಮ್ಮ ಒಂದು ಪಿ ಜಿ ಕೋರ್ಸ್ ಅಲ್ಲಿ ಏನು ಒಂದು ಮೆಥಡ್ ಸಬ್ಜೆಕ್ಟ್ ಇರುತ್ತೆ ನಿಮ್ದು ಆಯ್ತಾ, ಆಪ್ಷನಲ್ ಪೇಪರ್ ಅಥವಾ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ಸೊ ಅಲ್ಲಿಂದ 50% ಪ್ರಶ್ನೆಗಳು, 50 ಕ್ವಶನ್ಗಳು ಅಲ್ಲಿಂದ ಕವರ್ ಆಗಿರ್ತವೆ ಮೈ ಡಿಯರ್ ಫ್ರೆಂಡ್ಸ್. ಹಾಗೇನೆ ಟೋಟಲಿ ಎಷ್ಟು ಮಿನಿಟ್ಸ್ ಟೈಮ್ ಇರುತ್ತೆ ನಿಮಗೆ, 2 ತಾಸು ಆಯ್ತಾ, ಟೋಟಲಿ 2 hours ಆಫ್ ಟೈಮಿಂಗ್ ಇರುತ್ತೆ.
ಜೊತೆಗೆ ನೋಡಿ ಮಾಡಿರೋ ಫ್ರೆಂಡ್ಸ್ ಪಾಸಿಂಗ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್, ಕ್ವಾಲಿಫೈಯಿಂಗ್ ನೇಚರ್ ಆಯ್ತಾ. ಇದು ಇಷ್ಟು ಪಡ್ಕೊಂಡ್ರೆ ನಿಮ್ಮ ಮುಂದಿನ ಒಂದು ಎಲಿಜಿಬಿಲಿಟಿ ನಿಮ್ದು ಕನ್ಸಿಡರ್ ಆಗುತ್ತೆ. ಸೊ ಎಷ್ಟು ಅಂತ ನೋಡೋದಾದ್ರೆ, ನೀವು GM ವಿದ್ಯಾರ್ಥಿ ಆಗಿದ್ರೆ 50% ನೀವು ಆ ಎಕ್ಸಾಮ್ನಲ್ಲಿ ನೀವು ತೆಗೆದುಕೊಳ್ಳೇಬೇಕಾಗತ್ತೆ ಆಯ್ತಾ. ಒಂದ್ ವೇಳೆ ನೀವು SC ST OBC ನಾನ್ ಕ್ರಿಮಿ ಲೇಯರ್ ಜೊತೆಗೆ PWD ವಿದ್ಯಾರ್ಥಿ ಆಗಿದ್ರೆ 45% ತೆಗೆದುಕೊಳ್ಳೇಬೇಕು. ಸೊ ಇಷ್ಟು ತೆಗೆದುಕೊಂಡ್ರೆ ನೀವು ಸೆಲೆಕ್ಟ್ ಆಗ್ಬಿಡ್ತೀರಾ ಅಥವಾ ನಿಮಗೆ ಸೀಟ್ ಸಿಕ್ಬಿಡುತ್ತಾ ಅಂತ ನೋಡೋದಾದ್ರೆ, ನೋ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ಜಸ್ಟ್ ಅ ಕಟ್ ಆಫ್ ಆಯ್ತಾ. ಇದೊಂದು ಜಸ್ಟ್ ನಿಮಗೆ ಇಷ್ಟು ರೀಚ್ ಆಗ್ಬೇಕು ನೀವು ಆಯ್ತಾ. ಇಷ್ಟು ರೀಚ್ ಆದ್ಮೇಲೆ ಅದಾದ್ಮೇಲೆ ನಿಮಗೆ ಏನಾಗುತ್ತೆ, ನಿಮಗೆ ಒಂದು ಇಂಟರ್ವ್ಯೂ ಇರುತ್ತೆ. ಸೊ ಅದೇ ರೀತಿಯಾಗಿ ನಿಮ್ಮ ಏನು CET ರ್ಯಾಂಕಿಂಗ್ ಇರುತ್ತೆ, ಜೊತೆಗೆ ಎವ್ರಿಥಿಂಗ್. ಅದೇ ರೀತಿಯಾಗಿ ದ ವೆನ್ಯೂ, ಏನಿದು ವೆನ್ಯೂ ಅಂದ್ರೆ ಸ್ಥಳ ಆಯ್ತಾ. ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ನಡೆಯುವಂತ ಸ್ಥಳ ಇಲ್ಲಿ ಹೇಳ್ತಾ ಇದಾರೆ ನೋಡಿ, ಟೆಸ್ಟ್ ಶಾಲ್ ಬಿ ನೋಟಿಫೈಡ್ ವೆಲ್ ಇನ್ ಅಡ್ವಾನ್ಸ್ ಬೈ ಯೂನಿವರ್ಸಿಟಿ ವೆಬ್ಸೈಟ್ ಆಯ್ತಾ. ಯೂನಿವರ್ಸಿಟಿ ವೆಬ್ಸೈಟ್ ನ ಒಂದ್ಸಲ ನಿಮಗೆ ತೋರಿಸ್ತೀವಿ ನೋಡಿ. ದಿಸ್ ಇಸ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ದಟ್ ಯೂನಿವರ್ಸಿಟಿ. ಓಕೆ ಮೇಡಮ್ ಫ್ರೆಂಡ್ಸ್, ಅದೇ ರೀತಿಯಾಗಿ ಮೆರಿಟ್ ಲಿಸ್ಟ್. ಸೊ ಹಾಗಾದ್ರೆ ವೆನ್ಯೂ ಆಯ್ತಾ, ಈ ಎಕ್ಸಾಮ್ ನಡೆಯುವಂತ ಸ್ಥಳ ಎಲ್ಲಿ ಅವರ ಒಂದು ಯೂನಿವರ್ಸಿಟಿ ವೆಬ್ಸೈಟ್ ನಲ್ಲಿ ಹೇಳ್ತೇವೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ ಆಯ್ತಾ. KSWU.ac.in ಆ ವೆಬ್ಸೈಟ್ಗೆ ಹೋದಾಗ ನಿಮಗೆ ಎಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿ ಒಂದು ಡೀಟೇಲ್ ನಿಮಗೆ ನೋಡಕ್ ಸಿಗುತ್ತೆ. ಸೊ ಓಕೆ, ನಾವು ಮೇಲೆ ನೋಡಿದ್ವಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಷನ್ ಆಗಿತ್ತು, ಏನು ಎಂಟ್ರೆನ್ಸ್ ಟೆಸ್ಟ್ ಇಂದ ಎಕ್ಸಾಮ್ಷನ್ ಆಗಿತ್ತು. ಸೊ ಅವರನ್ನ ಯಾವ ರೀತಿ ಮೆರಿಟ್ ಲಿಸ್ಟ್ ಗೆ ಕನ್ಸಿಡರ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಅವರು PG ಯಲ್ಲಿ ಆಯ್ತಾ, ಅವರವರ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಏನ್ ಮಾಡ್ತಾರೆ, ಅವ್ರನ್ನ ಇಂಟರ್ವ್ಯೂಗೆ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಥವಾ ಮೆರಿಟ್ ಲಿಸ್ಟ್ಗೆ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ ಆಯ್ತಾ. ಸೊ ಅದೇ ರೀತಿಯಾಗಿ ಯಾರ್ಯಾರು ಮೆರಿಟ್ ನ ಅದೇ ರೀತಿಯಾಗಿ ಯಾರ್ಯಾರು ಎಂಟ್ರೆನ್ಸ್ ಟೆಸ್ಟ್ ನ ಬರೆದಿದ್ರು ಮೈ ಡಿಯರ್ ಫ್ರೆಂಡ್ಸ್, ಸೊ ಅವರ ಒಂದು ಮೆರಿಟ್ ನ ಆಯ್ತಾ, ಅವರ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನ ಒಂದು ಮೆರಿಟ್ ನ ಬೇಸ್ ಆಗಿ ತೆಗೆದುಕೊಂಡು ಅವ್ರನ್ನ ಏನ್ ಮಾಡ್ತಾರೆ, 50-50 ರೇಷಿಯೋದಲ್ಲಿ ಏನ್ ಮಾಡ್ತಾರೆ, ಇಂಟರ್ವ್ಯೂಗೆ ಅವ್ರನ್ನ ಕಾಲ್ ಮಾಡ್ತಾರೆ ಆಯ್ತಾ. ಈ ರೀತಿ ಅವರ ಒಂದು ಮೆರಿಟ್ ಲಿಸ್ಟ್ ಡಿಸೈಡ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ದೇರ್ ಶಾಲ್ ಬಿ ಸಿಂಗಲ್ ಮೆರಿಟ್ ಲಿಸ್ಟ್. ಯಾವುದೇ ರೀತಿಯಾಗಿರುವಂತದ್ದು ಪ್ರಾವಿಷನಲ್ ಬಿಟ್ಟು ಫೈನಲ್ ಬಿಟ್ಟು ಆ ರೀತಿ ಮಾಡೋದಿಲ್ಲ. ಒಂದೇ ಒಂದು ಸಿಂಗಲ್ ಮೆರಿಟ್ ಲಿಸ್ಟ್ ನ ಅವ್ರು ಬಿಡ್ತಾರೆ, ದಟ್ ವಿಲ್ ಬಿ ದ ಫೈನಲ್ ಮೆರಿಟ್ ಲಿಸ್ಟ್. ಅದೇ ರೀತಿಯಾಗಿ ದ ಎಲಿಜಿಬಲ್ ಕ್ಯಾಂಡಿಡೇಟ್ ಆಸ್ ಪರ್ ದ ಮೆರಿಟ್ ಲಿಸ್ಟ್ ಶಾಲ್ ಬಿ ಕನ್ಸಿಡರ್ಡ್ ಫಾರ್ ದ ಪ್ರೆಸೆಂಟ್ ಡಿಕ್ಲೇರ್ಡ್ ವೇಕೆನ್ಸೀಸ್. ಎಸ್ ಆಯ್ತಾ, ಏನಂತ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ, ಏನು ಮೆರಿಟ್ ಲಿಸ್ಟ್ ನ ರೆಡಿ ಮಾಡಿರ್ತಾರೆ ವಿದ್ಯಾರ್ಥಿಗಳ ಹೆಸರನ್ನ ಕೊಟ್ಟು ಆಯ್ತಾ, 1 2 3 4 ಅಂತ ಹೇಳಿ. ಸೊ ಅದ್ರ ಮುಂದೆ ಅವರ ಸಬ್ಜೆಕ್ಟ್ ನ ಮೆನ್ಷನ್ ಮಾಡಿರ್ತಾರೆ. ಸೊ ಅಲ್ಲಿಗೆ ಅವ್ರದ್ದು ಸೀಟ್ ಅಲ್ಲಿಗೆ ಅವ್ರದ್ದು ಡಿಕ್ಲೇರ್ ಆಗಿರುತ್ತೆ ಆಯ್ತಾ. ಡಿಕ್ಲೇರ್ ಅಂತಾನೆ ಕನ್ಫರ್ಮ್ ಅಂತ ಹೇಳಿ ಹೇಳ್ತಾ ಇದಾರೆ. ಯಾರ್ಯಾರು ಮೆರಿಟ್ ಲಿಸ್ಟ್ ನಲ್ಲಿ ಬರ್ತಾರೆ ಆಯ್ತಾ, ನೋಡಿ, ದ ಕ್ಯಾಂಡಿಡೇಟ್ಸ್ ಹೂಸ್ ನೇಮ್ ಅಪಿಯರ್ಸ್ ಇನ್ ದ ಮೆರಿಟ್ ಲಿಸ್ಟ್ ದೇ ಶುಡ್ ಅಪಿಯರ್ ಫಾರ್ ದ ಇಂಟರ್ವ್ಯೂ ಆಯ್ತಾ. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬರೆದ್ಬಿಟ್ಟು ಚೆನ್ನಾಗಿ ಟಾಪ್ ಮಾಡಿದ್ರೆ ನೀವು ಏನು ಸೀಟ್ ಸಿಗೋದಿಲ್ಲ ನಿಮಗೆ. ನೀವೇನ್ ಮಾಡ್ಬೇಕಾಗತ್ತೆ, ಇಂಟರ್ವ್ಯೂನ ಫೇಸ್ ಮಾಡ್ಬೇಕಾಗತ್ತೆ, ವೈವಾ ಆಯ್ತಾ. ವಾಕಿನ್ ನೀವು ಅಟೆಂಡ್ ಆಗಬೇಕಾಗುತ್ತೆ ಇನ್ ರೆಸ್ಪೆಕ್ಟಿವ್ PG ಡಿಪಾರ್ಟ್ಮೆಂಟ್. ಫಾರ್ ಎಕ್ಸಾಂಪಲ್, ನಿಮ್ದು ಝುವಾಲಜಿ ಆಗಿದ್ರೆ ಝುವಾಲಜಿ ಡಿಪಾರ್ಟ್ಮೆಂಟ್ ಆಯ್ತಾ, ಬಾಟ್ನಿ ಆಗಿದ್ರೆ ಬಾಟ್ನಿ ಡಿಪಾರ್ಟ್ಮೆಂಟ್, ಇಂಗ್ಲಿಷ್ ಆಗಿದ್ರೆ ಇಂಗ್ಲಿಷ್ ಡಿಪಾರ್ಟ್ಮೆಂಟ್, ಪೊಲಿಟಿಕಲ್ ಸೈನ್ಸ್ ಆಗಿದ್ರೆ ಈ ರೀತಿ ವೇರಿಯಸ್ ಡಿಪಾರ್ಟ್ಮೆಂಟ್ ನಿಮ್ಮ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗೆ ನೀವು ಅಪಿಯರ್ ಆಗಬೇಕಾಗುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇಂಟರ್ವ್ಯೂ ಶಾಲ್ ನಾಟ್ ಬಿ ಕನ್ಸಿಡರ್ಡ್ ಕನ್ಫರ್ಮೇಶನ್ ಆಫ್ ರಿಜಿಸ್ಟ್ರೇಷನ್ ಫಾರ್ MH MPhil ಅಥವಾ PhD ಪ್ರೋಗ್ರಾಮ್ ಅಂತೇಳಿ ಆಯ್ತಾ. ಇಂಟರ್ವ್ಯೂ ಆದ್ರೂ ಸಹ ನೋಡಿ, ಪ್ರತಿಯೊಂದು ಹಂತದಲ್ಲೂ ನಿಮಗೆ ಒಂದು ಪರೀಕ್ಷೆ ಇರುತ್ತೆ ಅಂತಾನೆ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಏನಿರುತ್ತೆ, ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಅದಾದ್ಮೇಲೆ ಏನಿರುತ್ತೆ, ಇಂಟರ್ವ್ಯೂ ಇರುತ್ತೆ ಆಯ್ತಾ. ಯಾರ್ಯಾರ್ದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರೋದಿಲ್ಲ, ಅವ್ರದ್ದು ಏನಾಗಿರ್ಬೇಕು ಅಂತ ಹೇಳಿದ್ವಿ, ನೆಟ್ ಸೆಟ್ ಆಗಿರ್ಬೇಕಾಗುತ್ತೆ. ಸೊ ಅವರ ಒಂದು PG ಮಾರ್ಕ್ಸ್ ನ ಕನ್ಸಿಡರ್ ಮಾಡಿ ನಿಮಗೆ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಓಕೆನಾ. ಓಕೆ ಮೇಡರ್ ಫ್ರೆಂಡ್ಸ್, ಅದೇ ರೀತಿಯಾಗಿ ಡೀಟೇಲ್ಸ್ ಆಫ್ ದ ವೇಕೆಂಟ್ ಸೀಟ್ಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ಯಾವ ವಿಷಯಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು, ಎಷ್ಟೆಷ್ಟು ಸೀಟ್ಗಳು ಇದಾವೆ ಅಂತ ನೋಡೋದಾದ್ರೆ, ನೋಡಿ, ಫ್ಯಾಕಲ್ಟಿ ಆಫ್ ಆರ್ಟ್ಸ್ ಆಯ್ತಾ. ಫ್ಯಾಕಲ್ಟಿ ಆಫ್ ಆರ್ಟ್ಸ್ ಕನ್ನಡ ಸಬ್ಜೆಕ್ಟ್ ಅಲ್ಲಿ MPhilಗೆ 6 ಸೀಟ್ ಇದೆ, ಹಾಗೇನೆ PhDಗೆ 7. ಸೊ ಹಿಂದಿಗೆ 6, 7. ಸೊ ಅದೇ ರೀತಿಯಾಗಿ ಇಂಗ್ಲಿಷ್ಗೆ ವೆರಿ ಇಂಪಾರ್ಟೆಂಟ್, ಇಂಗ್ಲಿಷ್ MPhil ಸೀಟ್ಗಳು ಎಷ್ಟಿದಾವೆ, 3 ಸೀಟ್ಸ್ ಆರ್ ದೇರ್. PhD ಸೀಟ್ಗಳು ಎಷ್ಟಿದಾವೆ, 4 ಇದಾವೆ. ಅಂಡ್ ನೋಡಿ, ಫ್ಯಾಕಲ್ಟಿ ಆಫ್ ಮ್ಯಾನೇಜ್ಮೆಂಟ್, ಕಾಮರ್ಸ್ ಇದೆ, ಮ್ಯಾನೇಜ್ಮೆಂಟ್ ಇದೆ. ವಿ ವಿಲ್ ಪೋಸ್ಟ್ ದಿಸ್ PDF ಇನ್ ಅವರ್ ಅಫಿಷಿಯಲ್ ಟೆಲಿಗ್ರಾಮ್. ಅಫಿಷಿಯಲ್ ಟೆಲಿಗ್ರಾಮ್ ನ ಲಿಂಕ್ ಅನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ. ಸೊ ಅಲ್ಲಿ ಹೋಗಿ ಕ್ಲಿಕ್ ಮಾಡೋದ್ರ ಮೂಲಕ ಯು ಕ್ಯಾನ್ ಗೆಟ್ ದಿಸ್ PDF ಅಂಡ್ ಸ್ಟಡಿ ಡೀಟೇಲಿ. ಹಾಗೇನೆ ಫ್ಯಾಕಲ್ಟಿ ಆಫ್ ಎಜುಕೇಶನ್ ನಲ್ಲಿನೂ ಕೆಲವೊಂದು ಸೀಟ್ಗಳು ಕಾಲಾಗಿದೆ, ಲೈಕ್ ಫಿಸಿಕಲ್ ಎಜುಕೇಶನ್ ಆಗಿರ್ಬೋದು ಆಯ್ತಾ, ಎಜುಕೇಶನ್ ಆಗಿರ್ಬೋದು. ಹಾಗೇನೆ ನೋಡಿ, ಫ್ಯಾಕಲ್ಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಇದರಲ್ಲಿ ಬಯೋ ಇನ್ಫಾರ್ಮೆಟಿಕ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಫಿಸಿಕ್ಸ್ ಇದೆ ಆಯ್ತಾ, ಫುಡ್ ಪ್ರೊಸೆಸಿಂಗ್ ಅಂಡ್ ನ್ಯೂಟ್ರಿಷನ್, ಫಾರ್ಮಾಸ್ಯೂಟಿಕಲ್, ಕೆಮಿಸ್ಟ್ರಿ. ಸೊ ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ ಫ್ಯಾಕಲ್ಟಿಗಳಲ್ಲಿ ಎಷ್ಟೆಷ್ಟು ಸೀಟ್ಗಳಿದೆ, PhD ಸೀಟ್ಗಳು ಹಾಗೆ MPhil ಅಂತ ನೋಡೋದಾದ್ರೆ, ಎಕನಾಮಿಕ್ಸ್ಗಿದೆ, ಸೋಷಿಯಾಲಜಿಗಿದೆ, ಸೋಷಿಯಲ್ ವರ್ಕ್ ಆಯ್ತಾ,
ವುಮೆನ್ ಸ್ಟಡೀಸ್, ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್, ಜರ್ನಲಿಸಮ್, ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟಡೀಸ್. ಸೊ ಈ ರೀತಿಯ ವೇರಿಯಸ್ ಸೀಟ್ಗಳಿಗೆ PhD ಯ ಒಂದು ನೋಟಿಫಿಕೇಶನ್ ಆಗಿದೆ. ದಿಸ್ ಇಸ್ ದ ಗೋಲ್ಡನ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಯು. ಯಾರ್ಯಾರು PhD ಅನ್ನ ಮಾಡಿಲ್ಲ, ಆಯ್ತಾ, PhD ಅನ್ನ ಮಾಡಿಲ್ಲ, ದಿಸ್ ಇಸ್ ದ ಗೋಲ್ಡನ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಯು. ಯಾಕಂತೇಳಿ ನೋಡೋದಾದ್ರೆ 2100ಕ್ಕೂ ಹೆಚ್ಚು ವೇಕೆನ್ಸಿಗಳು, ಆಯ್ತಾ, ಯೂನಿವರ್ಸಿಟಿ ಪ್ರೊಫೆಸರ್ಸ್ ಗಳನ್ನ ತುಂಬ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ PhD ಕಡ್ಡಾಯವಾಗಿರುತ್ತೆ, ಆಯ್ತಾ. ಮೊನ್ನೆ ಜಸ್ಟ್ 2-3 ದಿನಗಳ ಹಿಂದೆ, ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಆನ್ 22/9/2022, ಆಯ್ತಾ. ಇಲ್ಲಿಂದ 2-3 ದಿನಗಳ ಹಿಂದೆ ಏನಾಗಿತ್ತು, ಒಂದು ಫೈನಲ್ ಡ್ರಾಫ್ಟ್ ನ ರೆಡಿ ಮಾಡಿದ್ರು, ಆಯ್ತಾ. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆದ್ಮೇಲೆ, ಕಾಮನ್ ಸ್ಕ್ರೀನಿಂಗ್ ಟೆಸ್ಟ್ ಆದ್ಮೇಲೆ, ಆಯ್ತಾ, ಯೂನಿವರ್ಸಿಟಿ ಪ್ರೊಫೆಸರ್ ನ ಯಾವ ರೀತಿ ತುಂಬಬೇಕು ಅಂತ ಹೇಳಿ. ಸೊ ಹಾಗಾಗಿ PhD ಅನ್ನ, ಆಯ್ತಾ, ಇದೊಂದು ಏನು ಆಪರ್ಚುನಿಟಿ ಇದೆ, ಯೂಸ್ ದಿಸ್ ವೆರಿ ಪ್ರಾಪರ್ಲಿ. ಹಾಗೇನೆ ಮೈ ಡಿಯರ್ ಫ್ರೆಂಡ್ಸ್, ಹಾಗಾದ್ರೆ ಫೈನಲಿ ಯಾವ ಒಂದು ಯೂನಿವರ್ಸಿಟಿಯಲ್ಲಿ ನೋಟಿಫಿಕೇಶನ್ ಆಗಿದೆ ಅಂತ ನಾವು ನೋಡೋದಾದ್ರೆ, ನೋಡಿ, ಕರ್ನಾಟಕ ಸ್ಟೇಟ್ ಅಕ್ಕ ಮಹಾದೇವಿ ಯೂನಿವರ್ಸಿಟಿ, ಆಯ್ತಾ. ಕರ್ನಾಟಕ ಸ್ಟೇಟ್ ಅಕ್ಕ ಮಹಾದೇವಿ ಯೂನಿವರ್ಸಿಟಿ, ಬಿಜಾಪುರ ಅಥವಾ ವಿಜಯಪುರ. ಸೊ ಅಲ್ಲಿ ಏನಾಗಿದೆ, ಒಂದು PhD ಪ್ರೋಗ್ರಾಮಿಗೆ ನೋಟಿಫಿಕೇಶನ್ ಆಗಿದೆ. ಹಾಗೇನೆ ಈ ಒಂದು PhD ಪ್ರೋಗ್ರಾಮಿಗೆ ಕೇವಲ ವುಮೆನ್ ಕ್ಯಾಂಡಿಡೇಟ್ಗಳು ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ, ಮೈ ಡಿಯರ್ ಆಸ್ಪಿರೆಂಟ್. ಅಂಡ್ ಅದೇ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ ಅಂಡ್ ಫೀ ಡೀಟೇಲ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಆಯ್ತಾ. ಯಾವ ರೀತಿ ನೀವು ಅಪ್ಲಿಕೇಶನ್ ನ ತುಂಬಬೇಕು ನೋಡಿ. ಪ್ರತಿ ಅಪ್ಲಿಕೇಶನ್ ಫಾರ್ಮ್ ನ ನೀವು ಆಫ್ಲೈನ್ ಮೋಡ್ ಅಲ್ಲೇ ತುಂಬಬೇಕಾಗುತ್ತೆ, ಯಾವುದೇ ರೀತಿಯಾಗಿರುವಂತ ಆನ್ಲೈನ್ ಮೋಡ್ ಇಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ದಿಸ್ ಇಸ್ ದ ಅಪ್ಲಿಕೇಶನ್ ಫಾರ್ಮ್, ಆಯ್ತಾ. ಕರ್ನಾಟಕ ಸ್ಟೇಟ್ ವುಮೆನ್ ಯೂನಿವರ್ಸಿಟಿ ಬಿಜಾಪುರ ಅಂತಿದೆ. ಹಾಗೇನೆ ವಿಷಯ, ಆಯ್ತಾ, ನಿಮ್ಮ ವಿಷಯವನ್ನು ಇಲ್ಲಿ ಬರೀಬೇಕಾಗುತ್ತೆ. ಅಂಡ್ ಯು ಹ್ಯಾವ್ ಟು ಅಫಿಕ್ಸ್ ದಿಸ್ ಫೋಟೋ ಅಂಡ್ ಯು ಹ್ಯಾವ್ ಟು ಫಿಲ್ ಎವ್ರಿಥಿಂಗ್, ಯುವರ್ ಡೀಟೇಲ್ಸ್, ಆಯ್ತಾ, ಎಲ್ಲವನ್ನ ಫಿಲ್ ಮಾಡಬೇಕಾಗುತ್ತೆ. ಅಂಡ್ ಡಿಕ್ಲರೇಷನ್ ಇದೆ, ಡಿಕ್ಲರೇಷನ್ ಸೈನ್ ಮಾಡಬೇಕಾಗುತ್ತೆ. ಅಂಡ್ ಎಸ್, ಲೈಕ್ ಕರ್ನಾಟಕ ಸೆಟ್ ಅಲ್ಲಿ ಇರುವಂತೆ ಅಡ್ವಾನ್ಸ್ ಆಗಿ ಒಂದು ಎಂಟ್ರೆನ್ಸ್ ಟೆಸ್ಟ್ ಅಡ್ಮಿಟ್ ಕಾರ್ಡ್ ನ, ಆಯ್ತಾ, ಯು ಹ್ಯಾವ್ ಟು ಸಬ್ಮಿಟ್. ಹಾಗೇನೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಹೂ ಆರ್ ಎಂಪ್ಲಾಯ್, ಆಯ್ತಾ, ಯಾರ್ಯಾರು ಸರ್ಕಾರಿ ಅಥವಾ ಯಾವ್ದಾದ್ರು ಒಂದು ಸೇವೆಯಲ್ಲಿದ್ದಾರೆ, ಸೊ ಅವರ ಎಂಪ್ಲಾಯರ್ಸ್ ಕಡೆಯಿಂದ ಒಂದು NOC ಅನ್ನ ತೆಗೆಸ್ಕೋಬೇಕಾಗುತ್ತೆ. ಅಂಡ್ ಈ ಒಂದು ಅಪ್ಲಿಕೇಶನ್ ಫಾರ್ಮ್, ಹಾಗೇನೆ ಇಲ್ಲಿ ನೋಡ್ತಾ ಇದ್ರಲ್ವಾ, ದಿಸ್ PDF, ಆಯ್ತಾ, ನೋಟಿಫಿಕೇಶನ್ PDF ವಿ ವಿಲ್ ಪೋಸ್ಟ್ ಇನ್ ಅವರ್ ಅಫಿಷಿಯಲ್ ಟೆಲಿಗ್ರಾಮ್. ಸೊ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿ, ಯು ಕ್ಯಾನ್ ಸ್ಟಡಿ ದಿಸ್. ಸೊ ಅದೇ ರೀತಿಯಾಗಿ ಫೈನಲಿ ನೋಡಿ, ಅಪ್ಲಿಕೇಶನ್ ನಾವು ಹೇಳ್ತಾ ಇದ್ವಿ, ಅಪ್ಲಿಕೇಶನ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು, ಆಯ್ತಾ, ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಅಥವಾ ಪ್ರಿಂಟ್ ತಗೊಂಡು ಯು ಹ್ಯಾವ್ ಟು ಫಿಲ್. ಅಂಡ್ ಫಿಲ್ ಮಾಡಿದಂತ ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಏನು SSLC ಇಂದ ಹಿಡ್ಕೊಂಡು ಅಪ್ ಟು PG ಅವರೆಗೆ ಏನು ನಿಮ್ಮ ಎಲ್ಲ ರೆಕಾರ್ಡ್ಸ್ ಇದೆ, ಸೊ ಅದನ್ನೆಲ್ಲ ಅಟೆಸ್ಟೇಷನ್ ಮಾಡಿಸ್ಬಿಟ್ಟು ನೋಡಿ, ಅಟೆಸ್ಟೆಡ್ ಕಾಪಿ ಅಂತ ಹೇಳಿದ್ದಾರೆ. ಅಟೆಸ್ಟೆಡ್ ಅಂತ ಹೇಳಿಲ್ಲ, ವೆದರ್ ಕ್ಯಾಂಡಿಡೇಟ್ ಮಾಡಬೇಕು ಅಥವಾ ಗೆಜೆಟೆಡ್ ಅಂತ ಹೇಳಿ, ಬಟ್ ಐ ಸಜೆಸ್ಟ್ ಫಾರ್ ಗೆಜೆಟೆಡ್ ಆಫೀಸರ್. ಹಾಗೇನೆ ಅಪ್ಲಿಕೇಶನ್ ಫೀ ಇದೆನಾ ಅಂತ ನೋಡೋದಾದ್ರೆ ಖಂಡಿತ ಇದೆ, 2600 ರೂಪಾಯಿ ಫಾರ್ ಆಲ್ ಜನರಲ್ ಕ್ಯಾಂಡಿಡೇಟ್, ಹಾಗೆ OBC ವಿದ್ಯಾರ್ಥಿಗಳಿಗೆ. ಅಂಡ್ SC ST ವಿದ್ಯಾರ್ಥಿಗಳು, ಕ್ಯಾಟಗರಿ 1 ವಿದ್ಯಾರ್ಥಿಗಳಾಗಿದ್ರೆ ಅವರಿಗೆ 1300 ರೂಪಾಯಿ, 1300 ರುಪೀಸ್ ಇದೆ. ದ ಪೇಮೆಂಟ್ ಶಾಲ್ ಬಿ ಮೇಡ್ ಟು ದ, ಯಾರಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ ನೀವು, ಫಿನಾನ್ಸ್ ಆಫೀಸರ್, ಕರ್ನಾಟಕ ಸ್ಟೇಟ್ ಅಕ್ಕಮಹಾದೇವಿ ವುಮೆನ್ಸ್ ಯೂನಿವರ್ಸಿಟಿ ಬಿಜಾಪುರ. ಸೊ ಇವರ ಹೆಸರಿಗೆ ನೀವು ನೆಫ್ಟ್ ಅಥವಾ ಚಾಲನ್ ಅನ್ನು ತುಂಬಬೇಕಾಗುತ್ತೆ. ಎಲ್ಲಿ, ಕೆನರಾ ಬ್ಯಾಂಕ್, ಯಾವುದೇ ನಿಮ್ಮ ನಿಯರೆಸ್ಟ್ ಕೆನರಾ ಬ್ಯಾಂಕ್ ಅಲ್ಲಿ, ಆಯ್ತಾ, ಅಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ, ಅಕೌಂಟ್ ನಂಬರ್ ಆಗಿರ್ಬೋದು, IFSC ಕೋಡ್ ಆಗಿರ್ಬೋದು, ಪೇಮೆಂಟ್ ಮಾಡಬೇಕಾಗುತ್ತೆ. ಅಂಡ್ ಯಾವುದೇ ರೀತಿಯಾಗಿರುವಂತ ಅದರ್ ಪೇಮೆಂಟ್ ಆಪ್ಷನ್, ಫೋನ್ ಪೇ, ಗೂಗಲ್ ಪೇ ಇಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಫೀಸ್ ಒನ್ಸ್ ಪೇಡ್, ಎಸ್ ಡೆಫಿನೆಟ್ಲಿ ಇದನ್ನಂತರೂ ಖಂಡಿತ ಮಾಡೇ ಮಾಡ್ತಾರೆ, ಆಯ್ತಾ. ಒಂದ್ಸಲ ಫೀ ಪೇಡ್ ಮಾಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ನಿಮಗೆ ವಾಪಸ್ ನೀಡಲಾಗುವುದಿಲ್ಲ. ಅಂಡ್ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಗಳನ್ನು ಏನ್ ಮಾಡ್ತಾರೆ ಅವರು, ಏನಾಗುತ್ತೆ ಅಂತ ಹೇಳಿ. ಅಂಡ್ ಅದೇ ರೀತಿಯಾಗಿ ಕ್ಯಾಲೆಂಡರ್ ಆಫ್ ಇವೆಂಟ್, ವೆರಿ ಇಂಪಾರ್ಟೆಂಟ್ ನೋಡಿ, ಕ್ಯಾಲೆಂಡರ್ ಆಫ್ ಇವೆಂಟ್. ನೀವು ಅಪ್ಲಿಕೇಶನ್ ಯಾವಾಗಿಂದ ಅರ್ಜಿಯನ್ನು ಸಲ್ಲಿಸಬಹುದು, ಎಲ್ಲ ಮಹಿಳಾ ವಿದ್ಯಾರ್ಥಿಗಳು 22/9/2022 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಆಯ್ತಾ, ಸೆಪ್ಟೆಂಬರ್ 22 ಇಂದ. ಹಾಗೇನೆ ಲಾಸ್ಟ್ ಡೇಟ್ ಯಾವಾಗಿದೆ ಅರ್ಜಿ ಸಲ್ಲಿಸೋದಕ್ಕೆ, ಅಕ್ಟೋಬರ್ 12ನೇ ತಾರೀಕು, ಆಯ್ತಾ, ಅಕ್ಟೋಬರ್ 12ನೇ ತಾರೀಕು ಇಸ್ ದ ಲಾಸ್ಟ್ ಡೇಟ್. ಅಂಡ್ ನಿಮ್ಮ ಎಂಟ್ರೆನ್ಸ್ ಟೆಸ್ಟ್, ಆಯ್ತಾ, PhD ಸೀಟಿಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಯಾವಾಗಿರುತ್ತೆ, ಇಲ್ಲಿದೆ ನೋಡಿ, ಆಯ್ತಾ, ಅಕ್ಟೋಬರ್ 21ಕ್ಕೆ ನಿಮಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಅಂಡ್ ಅವರೇ ಹೇಳಿದ ಹಾಗೆ ವೆಬ್ಸೈಟ್ ನಲ್ಲಿ ಎಲ್ಲಿ ನಡೆಸ್ತೇವೆ ಅಂತ ಹೇಳಿ ಅವರು ನಿಮಗೆ ಎಕ್ಸಾಮ್ಗಿಂತ ಮುಂಚೆನೆ ಒಂದು 10 days ಬಿಫೋರ್ ನಿಮಗೆ ಸೂಚನೆಯನ್ನ ತಿಳಿಸ್ತಾರೆ ವೆಬ್ಸೈಟ್ ಅಲ್ಲಿ. ಅಂಡ್ ಅದೇ ರೀತಿಯಾಗಿ ಡೇಟ್ ಆಫ್ ಇಂಟರ್ವ್ಯೂ, ಆಯ್ತಾ, ನೀವು CET ಅನ್ನ ಕ್ವಾಲಿಫೈ ಮಾಡ್ಕೊಂಡ್ರೆ ಡೇಟ್ ಆಫ್ ಇಂಟರ್ವ್ಯೂ ಯಾವಾಗಿರುತ್ತೆ, 21/11 ಹಾಗೇನೆ 22/11 2 ತಾರೀಕಿಗೆ ನಿಮಗೆ ವಾಕ್ ಇನ್ ಫಿಕ್ಸ್ ಆಗಿರುತ್ತೆ. ಹಾಗೇನೆ ಮಾಡಿರೋ ಫ್ರೆಂಡ್ಸ್ ನೋಡಿ, ಇಲ್ಲಿ ಹೇಳ್ತಾ ಇದಾರೆ ಎಲ್ಲಾ ಸೀಟ್ಗಳನ್ನು ನಾವು ಏನ್ ಮಾಡ್ತಾ ಇದ್ದೇವೆ, ಆಸ್ ಪರ್ ಗವರ್ನಮೆಂಟ್ ಅವರು ಏನ್ ರೋಸ್ಟರ್ ಮಾಡಿದ್ದಾರೆ, ಪಾಲಿಸಿ ಮಾಡಿದ್ದಾರೆ, ಗವರ್ಮೆಂಟ್ ಆಫ್ ಕರ್ನಾಟಕ GOK, ಆಯ್ತಾ. ಸೊ ಅದರ ಮೂಲಕನೇ ನಾವು ನೀಡ್ತೇವೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ, ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ವಿಸಿಟ್ ಯೂನಿವರ್ಸಿಟಿ ವೆಬ್ಸೈಟ್ ಏನಿದೆ, KSWAC.in, ಆಯ್ತಾ, ಅದನ್ನ ಫ್ರೀಕ್ವೆಂಟ್ಲಿ ನೋಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ, ಆಯ್ತಾ. ಮೇಲಿಂದ ಮೇಲೆ ನೀವು ವೆಬ್ಸೈಟ್ ನ ಚೆಕ್ ಮಾಡ್ತಾ ಇರಬೇಕು. ಹೂ ಎವರ್ ಅಪ್ಲೈಡ್, ಆಯ್ತಾ, ಯಾರ್ಯಾರು ಅಪ್ಲೈಡ್ ಮಾಡ್ತೀರಾ, ಸೊ ಅವರೆಲ್ಲ.
ಸೊ ಅದೇನೇ ಇರಲಿ ಮೈ ಡಿಯರ್ ಆಸ್ಪಿರೆಂಟ್ಸ್, ಪಿ ಎಚ್ ಡಿಯನ್ನ ಹಾಗೆ ಪಿ ಎಚ್ ಡಿ ನೆಟ್ ಆಯ್ತಾ, ಪಿ ಎಚ್ ಡಿ ಇರ್ಬೋದು, ಯು ಜಿ ಸಿ ನೆಟ್ ಇರ್ಬೋದು. ಯಾರ್ಯಾರ್ದು ಯು ಜಿ ಸಿ ನೆಟ್ ಆಗಿದೆ, ಪಿ ಎಚ್ ಡಿ ಮಾಡಬೇಕಾ, ಸೊ ಅವರಿಗೋಸ್ಕರನೇ ಒಂದು ವಿಡಿಯೋನ ಮಾಡಿದ್ದೇವೆ. ಯಾರ್ಯಾರು ನೋಡಿಲ್ಲ ಕೈಂಡ್ಲಿ ವಾಚ್. ಆ ಒಂದು ವಿಡಿಯೋದ ಒಂದು ಲಿಂಕನ್ನು ನಾವು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ. ಅದೇ ರೀತಿಯಾಗಿ ರಿಸರ್ಚ್ ಪೇಪರ್ ಏನಿರುತ್ತೆ ಅಥವಾ ರಿಸರ್ಚ್ ಮೆಥಡಾಲಜಿ ಏನಿರುತ್ತೆ, ಈಸಿಯೆಸ್ಟ್ ಮ್ಯಾನರ್ನಲ್ಲಿನೇ ನಿಮಗೆ ಕೆಲವೊಂದು ನೋಟ್ಸ್ಗಳನ್ನು ವಿಡಿಯೋ ಮೂಲಕ ನಿಮಗೆ ಅಪ್ಲೋಡ್ ಮಾಡ್ತೇವೆ. ಸೊ ಹಾಗಾಗಿ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್. ಆ್ಯಂಡ್ ಇದ್ರ ಮೇಲೆ ಆಯ್ತಾ, ಪಿ ಎಚ್ ಡಿ ಎಂಟ್ರೆನ್ಸ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಾಲ್ವ್ ಮಾಡ್ತಾ ಇರ್ತೇವೆ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಯು ಟು ಕ್ರ್ಯಾಕ್ ದಿಸ್ ಪಿ ಎಚ್ ಡಿ ಎಂಟ್ರೆನ್ಸ್. ಫೈನಲಿ ಯಾವ ಯೂನಿವರ್ಸಿಟಿಯಲ್ಲಿ ನೋಟಿಫಿಕೇಶನ್ ಆಗಿದೆ ಅಂತ ಗೊತ್ತಾಯ್ತು, ಕರ್ನಾಟಕ ಸ್ಟೇಟ್ ವುಮೆನ್ ಯೂನಿವರ್ಸಿಟಿ. ಸೊ ಯಾರ್ಯಾರು ಅಪ್ಲೈ ಮಾಡಬೇಕಾಗುತ್ತೆ, ಎಲಿಜಿಬಲ್ ವುಮೆನ್ ಕ್ಯಾಂಡಿಡೇಟ್ ಆಯ್ತಾ, ಕೇವಲ ಮಹಿಳಾ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ಮೈ ಡಿಯರ್ ಆಸ್ಪಿರೆಂಟ್ಸ್. ಅದೇನೇ ಇರಲಿ, ರಿಸರ್ಚ್ ಮೆಥಡಾಲಜಿಯ ಪೇಪರ್ ಏನಿದೆ, ಸೊ ಅದರ ಒಂದು ನೋಟ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಹಾಕ್ತಾ ಇರ್ತೇವೆ. ಸೊ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.